ಸೌಜನ್ಯ ತಾಯಿ ಕುಸುಮಾವತಿಯವರು ಆತ್ಮಹತ್ಯೆ ಮಾಡ್ಕೊಳ್ತಾರಂತೆ ಅಥವಾ ಕುಸುಮಾವತಿಯವರನ್ನ ಸಾಯಿಸ್ತಾರಂತೆ. ಈ ವಿಚಾರವನ್ನ ಹೇಳಿದ್ದಂಥದ್ದು ಯಾರು ಗೊತ್ತಾ? ಸೌಜನ್ಯ ಪ್ರಕರಣದಲ್ಲಿ ಹೆಸರು ಕೇಳಿ ಬರ್ತಾ ಇರುವಂತಹ ಉದಯ್ ಕುಮಾರ್ ಜೈನ್. ಸತ್ತ ಮೇಲೂ ನನಗೆ ಆ ಅಪವಾದ ತಪ್ಪಿದಲ್ಲ. ಆದ ಕಾರಣ ಈಗ ಅವರು ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಹೋಗೋದಿತ್ತು ನೋಡಿ. ಈಗ ಒಂದು ವೇಳೆ ಅವರು ಸೌಜನ್ಯ ತಂದೆ ತೀರಿ ಹೋದರು, ಹಾಗೆಯೇ ಈಗ ಸೌಜನ್ಯ ತಾಯಿನೂ ಹೆಚ್ಚು ಕಮ್ಮಿ ಆಗಿ ತೀರಿ ಹೋದರೆ, ಅಥವಾ ಈಗ ಅವರಿಗೆ ಅವತ್ತು ಮಾಡಿದ ತಪ್ಪನ್ನು ಅವರಿಗೆ ಒಂಥರ ಮಾನಸಿಕ ಚಿಂತೆಯಾಗಿ ನಾವು ಎಲ್ಲ ತಪ್ಪು ಮಾಡಿದ್ದೇವೆ, ನಾವು ಸುಮ್ಮನೆ ಈಗ ಬೇರೆಯವರ ಮೇಲೆ ಅಪವಾದ ಹಾಕಿದ್ದೇವೆ, ನಮಗೆಲ್ಲ ಬೇರೆಯವರೆಲ್ಲ ಹೇಳಿಕೊಟ್ಟು ಅಂಥರ ಒಂದು ಅವರಿಗೆ ಮಾನಸಿಕ ಹಿಂಸೆಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ, ಅಥವಾ ಈಗ ಅವರನ್ನು ಈ ಬುರುಡೆ ಗ್ಯಾಂಗಿನ ಸದಸ್ಯರು ಈ ಸೌಜನ್ಯ ಪ್ರಕರಣ ಸತ್ಯ ಹೊರಗೆ ಬರ್ತದೆ ಅಂತ ಅವರನ್ನೇನಾದರೂ ಕೊಂದರೆ, ಅಂಥ ಟೈಮಲ್ಲಿ ಆ ಟೈಮಲ್ಲಿ ಎಂತ ಆಗುತ್ತೆ, ನಮ್ಮ ಸಮಸ್ಯೆ ಹಾಗೇ ಉಳಿತದೆ. ಈ ನಮ್ಮ ಸಮಸ್ಯೆಗೆ ಒಂದು ಏನಾದರೂ ಪರಿಹಾರ ಬೇಕಲ್ಲ. ಆದ ಕಾರಣ ನಾನು ಅದಕ್ಕೆ ಏನು ಉಂಟು ಸುಪ್ರೀಂ ಕೋರ್ಟ್ ಹತ್ರ, ಅಂದರೆ ಇವರಿಗೆ ರಾಷ್ಟ್ರಪತಿಗೆ, ಮೋದಿಗೆ, ಅದರ ಗೃಹ ಮಂತ್ರಿಗೆ, ಕರ್ನಾಟಕ ಸರ್ಕಾರಕ್ಕೆ ಈ ರೀತಿ ಇದರಲ್ಲಿ ಸೌಜನ್ಯ ತಾಯಿ ಹೋಗದಿದ್ದರೆ ಅದಕ್ಕೆ ಏನಾದರೂ ಬೇರೆ ರೂಟಲ್ಲಿ ಏನಾದರೂ ಒಂದು ಕಾನೂನು ಪ್ರಕಾರ ಅದನ್ನು ರಿಓಪನ್ ಮಾಡಿ ಸೌಜನ್ಯನಿಗೂ ನ್ಯಾಯ ಬೇಕು. ಸೌಜನ್ಯನಿಗೆ ನ್ಯಾಯ ಹೇಗಂದರೆ, ಸಂತೋಷ್ ರಾವನ್ನು ಅವನಿಗೆ CID ಮತ್ತು CBI ಅವರು ಎರಡು, ಮತ್ತು ಬೆಳ್ತಂಗಡಿ ಲೋಕಲ್ ಪೊಲೀಸ್ ಅವರು ಅವನನ್ನು ಆರೋಪಿ ಅಂತ ಎಲ್ಲ ತನಿಖೆ ಮಾಡಿದ್ದು ಸಹ ಇವರ ಬುರುಡೆ ಗ್ಯಾಂಗಿನ ಸದಸ್ಯರು ಅದಕ್ಕೆ ಬೇಕಾದ ಹಾಗೆ ಕೋರ್ಟ್ ಮುಖಾಂತರ ಬೇರೆ ಬೇರೆ ಪ್ರಭಾವ ಬೀರಿ ಅವನನ್ನು ಹೊರಗಡೆ ಮಾಡಿಸಿ ಪುನಃ ನಮ್ಮ ಮೇಲೆ ಅಪವಾದ ಹಾಕಿದ್ದಾರೆ. ಆದ ಕಾರಣ ಸೌಜನ್ಯಲಿಗೂ ನ್ಯಾಯ ಬೇಕು. ಹೇಗೆ ಅಂದರೆ, ಸಂತೋಷ್ ರಾವನ್ನು ಈ ಪುನಃ ಇದಕ್ಕೆ ಏನು ಬೇಕು, ಏನು ಆಗಬೇಕು ಅದನ್ನು ಸಂತೋಷ್ ರಾವ್ ಜೈಲಿಗೆ ಹೋಗುವ ಹಾಗೆ ಮಾಡಿದರೆ, ತಪ್ಪು ಮಾಡಿದ್ದೇನೆ ಅವನನ್ನು ಹೊರಗಡೆ ಬಿಟ್ಟಿದ್ದಾರೆ. ಈಗ ನಮ್ಮನ್ನು ತಪ್ಪು ಮಾಡಿದವರನ್ನು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜನರಿಗೆ, ಸಮಾಜಕ್ಕೆ ಬೇರೆ ಬೇರೆ ನಮ್ಮ ಬಗ್ಗೆ ಎಲ್ಲ ಬೇರೆ ಬೇರೆ ರೀತಿಯಲ್ಲೆಲ್ಲ ತುಂಬಿಸಿ ನಮ್ಮನ್ನು ದಿನ ಸಾಯುವಂಥ ಪರಿಸ್ಥಿತಿ ಮಾಡಿಬಿಟ್ಟಿದ್ದಾರೆ. ನಾವು ಪ್ರತಿ ಸೆಕೆಂಡಿಗೂ ನಾವು ಸಾಯುವಂಥ ಪರಿಸ್ಥಿತಿ ಮಾಡಿಬಿಟ್ಟಿದ್ದಾರೆ. ಆದ ಕಾರಣ ನಮಗೆ ನ್ಯಾಯ ಬೇಕು. ಮೊದಲು ಸೌಜನ್ಯನಿಗೆ ನ್ಯಾಯ ಬೇಕು, ಅದರ ಒಟ್ಟಿಗೆ ನನಗೂ ನ್ಯಾಯ ಬೇಕು. ಅದು ಕಾನೂನಲ್ಲಿ ಸಾಧ್ಯ ಇಲ್ಲ ಇದ್ದರೆ ನಮಗೆ ಒಂದು ಕೋಟಿ ದಯಮಾನಾದರೂ ನಮಗೆ ಕೊಟ್ಟರೆ ಉತ್ತಮ ಅಂತ ನನ್ನೊಂದು ಆಲೋಚನೆ ಇದೆ. ಅದಕ್ಕೆ ಬೇಕಾದ ಹಾಗೆ ಅದಕ್ಕೆ ಏನಾದರೂ ಏನು ಕಾನೂನು ಪ್ರಕಾರ ಬೇಕು ಅದಕ್ಕೆ ಎಲ್ಲ ನಾನು ಅದನ್ನು ತಯಾರು ಮಾಡ್ತಿದ್ದೇನೆ. ನಾನು ಡೆಲ್ಲಿಗೆ. ಸೌಜನ್ಯ ತಾಯಿ ಕುಸುಮಾವತಿಯವರು ಆತ್ಮಹತ್ಯೆ ಮಾಡ್ಕೊಳ್ತಾರಂತೆ ಅಥವಾ ಕುಸುಮಾವತಿಯವರನ್ನ ಸಾಯಿಸ್ತಾರಂತೆ. ಈ ವಿಚಾರವನ್ನ ಹೇಳಿದ್ದಂಥದ್ದು ಯಾರು ಗೊತ್ತಾ? ಸೌಜನ್ಯ ಪ್ರಕರಣದಲ್ಲಿ ಹೆಸರು ಕೇಳಿ ಬರ್ತಾ ಇರುವಂತಹ ಉದಯ್ ಕುಮಾರ್ ಜೈನ್. ಉದಯ್ ಕುಮಾರ್ ಜೈನನ್ನು SIT ಅವರು ತನಿಖೆಗೆ ಆಹ್ವಾನ ಮಾಡಿದ್ರು. ತನಿಖೆ ಆದ ನಂತರ ಎಲ್ಲ ಮೀಡಿಯಾಗಳಿಗೆ ಮಾತನಾಡ್ತಾ ಇರುವಂಥ ಉದಯ್ ಕುಮಾರ್ ಜೈನ್ ಹಿಂದೆ ಗಿರೀಶ್ ಮಟ್ಟಣ್ಣನವರು ಸೌಜನ್ಯ ಹೋರಾಟಕ್ಕೆ ಬಂದಾಗ ಇದೇ ಗಿರೀಶ್ ಮಟ್ಟಣ್ಣನವರಿಗೆ ತನ್ನನ್ನು ತಾನು ಸುಕುಮಾರ ಅಂತ ಹೇಳಿಕೊಂಡು ದಾರಿ ತಪ್ಪಿಸಕ್ಕೆ ಹೋಗಿ ಕೊನೆಗೆ ಸಿಕ್ಕಾಕೊಂಡು ತಪ್ಪನ್ನು ಒಪ್ಕೊಂಡಿದ್ದಂತಹ ವ್ಯಕ್ತಿ. ಈ ವ್ಯಕ್ತಿ ಮೀಡಿಯಾಗಳ ಮುಂದೆ ಒಂದಲ್ಲ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕುಸುಮಾವತಿಯವರನ್ನು ಸಾಯಿಸ್ಬಿಟ್ರೆ, ಕುಸುಮಾವತಿ ಅವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಆ ಆರೋಪ ನನ್ನ ಮೇಲೆ ಬಂದ್ಬಿಡುತ್ತೆ, ಆರೋಪದಿಂದ ಮುಕ್ತ ಆಗಬೇಕು, ನನಗೆ ದಯಾಮರಣ ಕೊಡಿ ಅಂತೇಳಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಮೀಡಿಯಾಗಳ ಮುಂದೆ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಈ ವ್ಯಕ್ತಿಯ ಮೇಲೆ ಹಲವಾರು ಆರೋಪಗಳಿದ್ದಾವೆ. ಈ ವ್ಯಕ್ತಿಯ ಬಗ್ಗೆ ಚಿನ್ನಯ್ಯ ಸಹ ಹೇಳಿರುವಂಥದ್ದು, ಈ ವ್ಯಕ್ತಿಯ ಕ್ಯಾರೆಕ್ಟರ್ ಬಗ್ಗೆ ಹೇಳಿರುವಂಥದ್ದು, ಈ ವ್ಯಕ್ತಿಯ ಬಗ್ಗೆ ಮಂಡ್ಯದ ಹೆಣ್ಣು ಮಗಳು ಸಹ ಹೇಳಿರುವಂತಹ ವಿಚಾರಗಳನ್ನು ಎಲ್ಲರೂ ನೀವು ಕೇಳಿರ್ತೀರಿ. ಇಂಥ ಸಮಯದಲ್ಲಿ SIT ಅವರು ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇವರನ್ನು ವಿಚಾರಣೆಗೆ ಆಹ್ವಾನ ಮಾಡಿದ್ದಾರೆ. ಆಹ್ವಾನ ಮಾಡಿದ ನಂತರ ಉದಯ್ ಕುಮಾರ್ ಯಾವ ಡ್ರಾಮಾ ಮಾಡ್ತಾ ಇದ್ದ ವಿಚಾರವನ್ನು ನಿಮಗೆಲ್ಲ ಗೊತ್ತಿದೆ. ಉದಯ್ ಕುಮಾರ್ ಅವನ ಭಾಷೆ ಯಾವ ರೀತಿ ಇತ್ತು, ಅವರು ಒಬ್ಬ ಹೆಣ್ಣು ಮಗಳ ಜೊತೆಯಲ್ಲಿ ಮಾತನಾಡಿರುವಂಥ ವಿಚಾರ ಇರ್ಬೋದು, ತನ್ನ ಕುಟುಂಬದ ಸದಸ್ಯರ ವಿಚಾರಗಳು ಯಾವ ಥರ ಇರ್ಬೋದು, ಇವೆಲ್ಲ 2 ವರ್ಷಗಳ ಹಿಂದೆ ಯಾರ್ಯಾರು ಗಮನಿಸಿರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇವತ್ತು ನೋಡಿ ಎಂತಹ ಡ್ರಾಮಾ ಪ್ಲೇ ಮಾಡಿದ್ದಾರೆ ಅಂತಂದರೆ, ಕುಸುಮಾವತಿಯವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ, ಕುಸುಮಾವತಿಯವರನ್ನು ಕೊಂದುಬಿಟ್ರೆ, ಈ ವಿಚಾರಗಳನ್ನು ಇವರು ಮಾತನಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಉದಯ್ ಕುಮಾರ್ ಜೈನು ಯಾರದ್ದೋ ಮಾತನ್ನು ಕೇಳಿ ಯಾರದ್ದೋ ದಾರಿ ತಪ್ಪಿಸೋದಕ್ಕೆ ಹೋಗ್ತಾ ಇರುವಂಥದ್ದು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರು ಮಾತನಾಡಿರುವಂತಹ ವಿಡಿಯೋಗಳನ್ನು ನೀವು ನೋಡಿ, ಗಿರೀಶ್ ಮಟ್ಟಣ್ಣನವರನ್ನು ದಾರಿ ತಪ್ಪಿಸೋದಕ್ಕೆ ಹೋಗಿದ್ದಂತಹ ಇದೇ ಸುಸುಕುಮಾರ ಅಲಿಯಾಸ್ ಉದಯ್ ಕುಮಾರ್ ಜೈನ ಮಾತುಗಳನ್ನು ನೀವು ಕೇಳಿ. ಇನ್ನು ಯಾವ ತಂತ್ರಗಳು ಯಾವ ಕುತಂತ್ರಗಳು ಬರ್ತಾವೋ ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯಮೇವ ಜಯತೆ. ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ.
ನಿಮ್ಮ ಅಕ್ಷರ ಮೀಡಿಯಾ ಸತ್ಯದ ಪರವಾಗಿ ಮಾತನಾಡುತ್ತೆ, ಅಡ್ಡದಾರಿಯಲ್ಲಿ ಹೋಗುವವರನ್ನು ದೂಷಣೆ ಮಾಡುತ್ತೆ. ಅಡ್ಡ ದಾರಿಯಲ್ಲಿ ಹೋಗುವವರಿಗೆ ಯಾವತ್ತಿದ್ರೂ ಸಹ ಒಂದಲ್ಲ ಒಂದು ದಿವಸ ಅವರಿಗೆ ಏನೋ ಶಿಕ್ಷೆ ಅಂತೂ ಆಗೇ ಆಗುತ್ತೆ. ಇದು ನಿಮ್ಮ ಅಕ್ಷರ ಮೀಡಿಯಾದ ನಿಲುವು. ಹಲೋ ಹೇಳಿ. ಮತ್ತೆ ಸರ್ ನಾನು ಸರ್ ಯಾರು ಮಾತಾಡೋದು? ಸರ್ ನಾನು ಸರ್ ನಿಮ್ದೆಲ್ಲ ಸರ್ ನಿಮ್ದು ಮಾತೆಲ್ಲ ಇಲ್ಲಿ ಸರ್ ನಂಗೆ ತುಂಬಾ ಖುಷಿ ಆಯ್ತು ಸರ್ ಮಾತೆಲ್ಲ ಮಾತಾಡೋದು. ನೀವು ಇದರಲ್ಲೆಲ್ಲ ನಿಮ್ಮ ಮಾತೆಲ್ಲ ಕೇಳಿ ಸ್ಟೇಜಲ್ಲೆಲ್ಲ ಮಾತಾಡೋದು ಇಲ್ಲ ನಾನು ಮತ್ತೆ ನಿಮ್ದು ಇದೆಲ್ಲ ನೋಡಿದೆ. ಇವತ್ತೊಂದು ನಿನ್ನೆ ಏನೋ ಮೊನ್ನೆ ಒಂದು ಇದು ಬಂತಲ್ಲ ಸರ್, ಅದು ಇದರಲ್ಲಿ ಇದು ಬಂತಲ್ಲ ಒಂದು ಯಾವುದೊಂದು ವಿಡಿಯೋ. ಅಲ್ಲ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನಮ್ಮ ಹೆಸರು ನಮ್ಮ ಹೆಸರು ಸರ್ ಇದು ಸರ್ ನಮ್ಮ ಹೆಸರು ಸುಕ್ಮಾರ್ ಅಂತ. ಮತ್ತೆ ಸರ್ ನಿಮ್ದು ಸರ್ ಅದೇ ಬಂತಲ್ಲ ಸರ್ ಒಂದು ಇನ್ನೊಂದು ವಿಡಿಯೋ ಬಂತು ಸರ್, ಅದು ತುಂಬಾ ಚೆನ್ನಾಗಿ ಮಾತಾಡಿದಿರಿ. ಅದೇ ಸರ್ ಈಗ ಏನ್ ಗೊತ್ತಾ ಸರ್, ಈಗ ಇದರಲ್ಲಿ ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ಫೈನಲ್ ಸರ್ ಎಲ್ಲಿ ಸರ್ ಇದಾಯ್ತು ಸರ್? ಇವರು ಸರ್ ಸಿಐಡಿಯವರು ಮಿಸ್ಟೇಕ್ ಮಾಡಿದಾರಾ, ಯಾರು ಇವರು ಸಿಬಿಐ ಮಿಸ್ಟೇಕ್ ಮಾಡಿದಾರಾ? ಸಿಬಿಐದವ್ರು ಮಿಸ್ಟೇಕ್ ಮಾಡಕ್ ಏನಿದೆ ಅಲ್ಲಿ? ಅವರು ಇನ್ವೆಸ್ಟಿಗೇಷನ್ ಮಾಡಕ್ ಏನು ಉಳಿದ ಇಲ್ಲ, ಎಲ್ಲ ಸಿಐಡಿ ಇಲ್ಲಿ ಲೋಕಲ್ ಪೊಲೀಸರೇ ಮಾಡಿದ್ದೆಲ್ಲ. ಲೋಕಲ್ ಪೊಲೀಸರೇ ಮಾಡಿದ್ದೆಲ್ಲ, ಹಾಳು ಮಾಡಿದ್ದೆಲ್ಲ. ಹೌದಾ? ಅಲ್ಲ ಈಗ ಹೌದು ಸರ್, ಇದಕ್ಕೆ ಏನು ಮಾಡ್ಬೋದು ಸರ್ ಈಗ? ಇದಕ್ಕೆ ಸರ್ ಈಗ ತನಿಖೆನೇ ಆಗ್ಬೇಕು, ಮರು ತನಿಖೆನೇ ಆಗ್ಬೇಕು. ನಾವು ಹೇಳಿಕೆಯನ್ನ ಇದ್ದಿದ್ದು ಹೇಳ್ತೀವಿ, ನಾವು ಇದ್ದಿದ್ದು ಫ್ಯಾಕ್ಟ್ ಹೇಳ್ತೀವಿ, ಆದ್ರೆ ಮತ್ತು ತನಿಖೆನೇ ಮಾಡ್ಬೇಕಲ್ವಾ ಸರ್ಕಾರದಿಂದ ಆಗ್ಬೇಕು. ಹೌದೌದು ಸರ್. ಈಗ ಅದಕ್ಕೆ ಸರ್ ಇವ್ರು ಮಾಡಲ್ಲ ಸರ್ ಇವ್ರು ಮಾಡಲ್ಲ ಸರ್, ಯಾರು ಸರ್ ಗೌರ್ಮೆಂಟ್ ಮಾಡಲ್ವಾ? ಗೌರ್ಮೆಂಟ್ ಅಲ್ಲೇ ಗೌರ್ಮೆಂಟ್ ಅಂತಂದ್ರೆ ಮತ್ತೆ ಪೊಲೀಸ್ ಇಲಾಖೆನೇ ಮಾಡ್ಬೇಕಲ್ಲ. ಹೌದೌದೌದು ಸರ್. ಅದೇ ಈಗ ಸರ್ ಇದು ಇವರು ಸೌಜನ್ಯ ಮನೆಯವರಾದ್ರು ಒಂದೇನಾದ್ರು ಮಾಡಿದೆ ಸರ್, ಏನಾದ್ರು ಇದು ಮಾಡ್ತಾ ಇದ್ದಾರೆ. ಹೌದಾ? ಮತ್ತೊಂದು ಸರ್ ಈಗ ಇವುಂಟು ಸರ್, ಯಾರು ಸರ್ ಸಿಐಡಿನವರು ಸರ್, ಸಿಐಡಿ ಸರ್ ಅವರು ಸರ್ ಮೂರು ಸರ್ ಅದೇ ಬಂತು ಸರ್. ಈಗ ಅವರು ಇದ್ರಲ್ಲಿ ಹೇಳ್ತಾರಲ್ಲ, 3 ಮಂದಿ ಹೆಸರು ಹೇಳ್ತಾರೆ, 4 ಮಂದಿ ಹೆಸರು ಹೇಳ್ತಾರಲ್ಲ. ಈಗ ಸಿಐಡಿನವ್ ಸರ್ ಒಮ್ಮೆ ಕೊಟ್ಟು ಸರ್ ಅವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಅವ್ರ ಪಾತ್ರ ಇಲ್ಲ ಅಂತ. ಮತ್ತೊಂದು ಸಾರಿ ಇವರು ಕೊಟ್ಟು ಸರ್, ಸಿಬಿಐ ಅವರು ಪೊಲೀಸ್ ಅವರು ಕೊಟ್ರು. ಮತ್ತೊಂದು ಸಾರಿ ಈಗ ಸಿಬಿಐ ಅವರು ಕೋರ್ಟ್ ಕೊಟ್ಟು ಸರ್. ಮತ್ತೆ ಸರ್ ಇನ್ನೊಂದು ಸಾರಿ ಇದು ಸಿಬಿಐ ಕೋರ್ಟ್ ಅಲ್ಲಿ ಸರ್ ಇವರು ನಮ್ಮ ಚಂದ್ರಪ್ಪ ಗೌಡ್ರು ಸರ್ ಮಾಡಿದ್ರಲ್ಲ ಸರ್, ಇದು 1000 ರೂಪಾಯಿ ಮಾಡ್ಬೇಕಂತ. ಹೌದು. ಅದು ಮಾಡಿದಕ್ಕೆ ಸರ್ ಮತ್ತೆ ಅದನ್ನು ತನಿಖೆ ಮಾಡ್ಬೇಕಂತ ಮತ್ತೆ ಇದಕ್ಕೆ ಹೋದ್ರು ಸರ್. ಹಾಗೆ ಮಾಡಿದಕ್ಕೆ ಹೈಕೋರ್ಟ್ ಅಲ್ಲಿ ಸರ್ ಇದು ಬಂತಲ್ಲ ಸರ್, ಸ್ಟೇ ಬಂತಲ್ಲ ಸರ್. ಅದು ಹೇಗೆ ಸರ್, ಅದು ಸರಿ? ಅದು ಸ್ಟೇ ಬಂತಲ್ಲ ಹೈಕೋರ್ಟ್ ಅಲ್ಲಿ, ಅವರು ನಮಗ್ ಮಾಡಬೇಡಿ ಅಂತ ಹೇಳಿದ್ರು ಅವರು. ಅದೇ ಸರ್ ಇಲ್ಲೆಲ್ಲ ಹೇಳ್ತಾರೆ, ಕೆಲವರು ಹೇಳ್ತಾರೆ ಸರ್ ಅವ್ರದ್ದೆಲ್ಲ ತನಿಖೆ ಆಗಿದೆ, ಎಲ್ಲ ಡ್ರೈ ಮ್ಯಾಪಿಂಗ್ ಎಲ್ಲ ಮಾಡಿದೆಲ್ಲ ಸಿಬಿಐ ಕೋರ್ಟ್ ಕೊಟ್ಟಿದ್ದಾರೆ, ಸಿಬಿಐ ಪೊಲೀಸ್ ಅವರು ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಸಹ ಇವರು ವಾಪಸ್ ಮಾಡಿದ್ದಾರೆ. ಬ್ರೇನ್ ಮ್ಯಾಪಿಂಗ್ ಅದು ಎವಿಡೆನ್ಸ್ ಅಲ್ಲ, ಅದು ಸಾಕ್ಷಿ ಅಲ್ಲ. ಬ್ರೇನ್ ಮ್ಯಾಪಿಂಗ್ ಸುಮ್ನೆ ಜನರ ದಾರಿ ತಪ್ಪಿಸಕ್ ಹೇಳ್ತಾ ಇದ್ದಾರೆ. ಹೌದಾ? ಬ್ರೇನ್ ಮ್ಯಾಪಿಂಗ್ ಅದು ಮಾಡಿದ್ರು ಕೂಡ ಅದ್ರದ್ದೇನು ಸಾಕ್ಷಿ ಅಂತ ಪರಿಗಣಿಸ್ಬೇಕೆ ಅಂತ ಏನಿಲ್ಲ. ಈಗ ನೋಡಿ, ನಮ್ದು ಏನಂತಂದ್ರೆ ಯಾರಾದ್ರೂ ಒಬ್ರು ಮಾಡಿದಾರಲ್ಲ. ಹೌದೌದೌದು. ಹೌದು ಸರ್. ಸೌಜನ್ಯ ಸತ್ತಿದ್ದಂತ್ರ ಸುಳ್ಳಲ್ಲ. ಹೌದು ಸರ್. ಅದು ಯಾಕೆ ಸರ್ ನೋಡಿ ಸರ್, ಈಗ ಏನು ಸರ್, ಈಗ ಬೇರೆ ಎಂತ ಸರ್ ಈಗ ಸರ್ ಸುಳ್ಳು ಹೇಳ್ಬೋದು ಸರ್. ಸೌಜನ್ಯ ಒಂದು ಎಂಬ ಹುಡುಗಿ ಪಾಪ, ಅದೊಂದು ಈಗ ತಾಯಿ ಅದು ಅದರ್ ನೋವು ಸರ್ ತಾಯಿಗೆ ಮಾತ್ರ ಇರು ಸರ್, ಬೇರೆ ಯಾರಿಗೂ ಇರಲ್ಲ. ಹೌದು. ಈಗ ಏನ್ ಗೊತ್ತಾ ಈಗ ನೋಡಿ ಸರ್, ಏನೇ ಮಾಡಿ ಸರ್, ಯಾರು ಏನು ಮಾತಾಡಿದ್ರು ಸಹ ಒಂದು ಹುಡುಗಿಯನ್ನು ಈಗ ನಾವು ಒಂದು ಸಣ್ಣ ಮಗುವಿಂದ ಹಿಡಿದು ಅದನ್ನು ಈಗ ನೋಡಿ ಎಷ್ಟು ಕಷ್ಟ ಉಂಟಂತ ಹೇಳಿದ್ರೆ ಅದು ಯಾರಿಗೆ ಕಷ್ಟ ಗೊತ್ತಾಗಂದ್ರೆ ಅವ್ರ ತಾಯಿಗೆ ಗೊತ್ತಾಗುತ್ತೆ. ಅಲ್ಲ ಅದು ಸರ್, ಈಗ ಯಾರೇ ಆಗ್ಲಿ, ನಾನೇ ಆಗ್ಲಿ, ನನಗೆ ಮಗು ಈಗ ಮಗುವನ್ನು ನಾನು ಈಗ ಸಿಟ್ಟು ಬಂದ್ರೆ ಹೊಡಿತೇನೆ, ಅದು ಮತ್ತೆ 1 ಸೆಕೆಂಡ್ ಅಲ್ಲಿ ನಂಗೆ ಅದು ನೋವು ಕಮ್ಮಿ ನೋವು ಪುನಃ ಬೇಜಾರಾಗುತ್ತೆ. ಅದೇ ನನ್ನ ಮಗುವಿಗೆ ಯಾರಾದ್ರೂ ಬೇರೆ ಹೊಡೆದ್ರೆ ಮತ್ತೆ ಅಲ್ಲ ಈಗ ನೋಡಿ ಸರ್, ಅಲ್ಲಲ್ಲ ಈಗ ನೋಡಿ, ಈಗ ನಂದೇ ಮಗು ಆದ್ರೆ ನಾನು ಅದು ಆ ಟೈಮಲ್ಲಿ ಹೊಡಿಬಹುದು, ಆದ್ರೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಒಂಥರ ಇದಾಗುತ್ತೆ, ಹೊಟ್ಟೆ ಉರಿತದೆ. ಅದೇ ಆ ಮಗುವಿಗೆ ಬೇರೆ ಯಾರು ಹೊಡೆದ್ರೆ ನಮಗೆ ಅದು ನಮ್ಮ ಮಗುದ್ದು ಏನು ತಪ್ಪಿದ್ರು ಸಹ ನಮ್ಗೆ ಎಂತ ಆಗುತ್ತೆ, ನಮ್ಗೆ ಅವ್ರ ಮೇಲೆ ಸಿಟ್ಟು ಬರ್ತದೆ. ಹೌದಾ? ಅಲ್ಲ ಸರ್, ಹೌದು ಸರ್ ಅಲ್ಲ. ಹಾಗೆ ಸರ್. ಅದೇ ಈಗ ಏನಂದ್ರೆ ಈಗ ಇದರಲ್ಲಿ ಎಂತ ಗೊಂದಲ ಆಗ್ತದೆ, ಇದನ್ನು ಹೇಗೆ ಈಗ ನೋಡಿ ವಾಪಸ್ ಸರ್ ಈಗ ಅಷ್ಟು ಸರ್ ಈಗ ಅವ್ರದ್ದು ತನಿಖೆ ಆಯ್ತು, ತನಿಖೆ ಹೇಳ್ತಾರೆ ಇದೆಲ್ಲ ಮಾಡಿದಾರಂತ, ಆದ್ರೂ ಸಹ ಅದನ್ನು ವಾಪಸ್ ಇದು ಮಾಡಿದ್ರು. ಮತ್ತೆ ಸರ್ ಹೇಳ್ತಾರೆ ಸರ್ ಇವ್ರೀಗ ಸರ್ ಪಿ ವಕೀಲ ಸರ್ ಇದಾಳೆ ಸರ್, ಇವರು ಶಿವನ್ ಪೆರ್ಲಾ ಅಂತ. ಅದೇ ಮೊನ್ನೆ ಇವರು ಆಡಿಯೋ ಬಿಟ್ರು, ಯಾರು ಹುಡುಗಿಯ ಮಾವ, ನಾವು ಅವರಿಗೆ ದುಡ್ಡು ಕೊಟ್ಟು 1.5 ಕೋಟಿ ಕೊಟ್ಟಿದ್ದೇವೆ ಹಾಗೆ ಹೇಳಿದ್ರು.
ಇಲ್ಲ ರೀ, ಅಲ್ಲ ಕೇಳ್ರಿ ಇಲ್ಲಿ ಒಂದ್ ನಿಮಿಷ. ಹಾ ಹೇಳಿ. ಅವ್ ಏನಾರು ಇರ್ಲಿ, ಮಾತು ಮಾತೆ. ಹೌದೌದು ಹೌದು ಸರ್. ಹೌದಾ? ಹಾ ಈಗ ಏನಾರು ಈಗ ಅವ್ರ ಕಡೆ ಅಂತ ಒಂದ್ ಬರ್ತದೆ, ಈಗ ನಿಮ್ ಕಡೆ ಅಂತ ಬರ್ತದೆ, ಅವ್ರ ಕಡೆ ಏನೇನೋ ಮಾತುಗಳು ಬರ್ತಾ ಹೌದು ಇರ್ತವೆ. ಸರ್. ಈಗ ಏನು ಸರ್, ಎಲ್ಲ ಆದ್ರೆ ಸರ್ ಗೊಂದಲ ಆದ್ರೆ ಗೊಂದಲ ಇಲ್ಲ. ಆದ್ರೆ ನಾವು ಕೇಳೋದೇನಂತಂದ್ರೆ ಸತ್ತಿದ್ದಂತ್ರು ಸುಳ್ಳಲ್ಲ, ಹೌದೌದು. ಬರೋಬ್ಬರಿ ಹತ್ಯೆ ಆಗಿದ್ದಂತ್ರು ಸುಳ್ಳಲ್ಲ. ಹೌದೌದು ಅದು ಸರ್ ಯಾರು ಮಾಡ್ದವ್ರು ಅದೇ ಅದು ಬೇಕಿಷ್ಟೇ. ಬೇಕು, ಅದು ಬೇಕು ನಮ್ಗೆ. ಯಾಕಂದ್ರೆ ಸರ್ ಮೈನ್ ಬೇಕು, ಅದು ಬೇಕು. ಈಗ ಒಂದು ಆಮೇಲೆ ಆಡಿಯೋ ರೆಕಾರ್ಡ್ ನೋಡಿ, ಈಗ ನೀವು ಮಾತಾಡ್ತಾ ಇರೋದು ನಾ ಮಾತಾಡ್ತಾ ಇರೋದು ಬೇಕಾದ್ರೆ ನೀವು ಮಾಡ್ಕೋಬಹುದು. ಹೌದೌದು ಸರ್. ಏನೋ ಒಂದಿರ್ತೀವಿ, ಅದನ್ನ ಇನ್ನೇನಾದ್ರು ಗೊಂದಲ ಸೃಷ್ಟಿ ಮಾಡಕ್ ಕೇಳ್ಬೋದು. ನಮಗೇನ್ ಬೇಕೀಗ? ಹೌದೌದು ನಮ್ಗೆ ಸತ್ತಿದ್ದು ಬೇಕಾದ್ದು ನಿಜ, ಅದೇ. ನಮ್ಗೆ ಹತ್ಯೆ ಆಗಿದ್ ನಿಜ, ಅತ್ಯಾಚಾರ ಆಗಿದ್ ನಿಜ. ಅವ್ರು ಯಾರು ಮಾಡಿದ್ದಾರೆ, ಹೂವೆವರ್ ಅವ್ರು ಯಾರೇ ಆಗಿದ್ರು ಕೂಡ ಅವ್ರನ್ನ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಬೇಕಂದ್ರೆ ಹೆಂಗೆ? ಮರು ತನಿಖೆ ಆಗ್ಬೇಕು. ಹೌದೌದು ಹೌದೌದು. ಈಗ ಸಂತೋಷ್ ರಾವ್ಗೆ ಶಿಕ್ಷೆ ಆಗಿದ್ರೆ ಯಾರು ಒಬ್ರು ಮಾತಾಡ್ತಾ ಇರ್ಲಿಲ್ಲ. ಹೌದು. ನೋಡಿ ಸರ್ ಹೆಂಗ್ ಸರ್, ನೋಡಿ ಸರ್ ಹೆಂಗ್ ಗೊತ್ತಾರ, ಅಲ್ಲಿ ಸಹ ಹೇಳ್ತಾರೆ ಸಂತೋಷ್ ರಾವನ್ನು ಇವರೇ ಸೌಜನ್ಯನ ಮನೆಯವರೇ ಇಲ್ಲ ಅಂತ ಹೇಳ್ತಾರೆ, ಅವನು ಆರೋಪಿ ಅಲ್ಲ ಅಂತ ಹೇಳ್ತಾರೆ. ಹೌದು. ಈಗ ಅದು ಹೇಗೆ ಸರ್? ಅದು ಸರಿಯಾ ಸರ್ ಅದು ಹೇಳುದು? ಅವರು ಹೌದು, ಮತ್ತೆ ಅವ್ರು ಅಲ್ಲ ರೀ, ಆರೋಪಿ ಎಲ್ಲ ಅವ್ರು ನೋಡಿಲ್ವಲ್ಲ, ಅವ್ರು ನೋಡಿದ್ರೆ ಹೌದು ನೋಡಿದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಸರ್ ಈಗ ಇನ್ನು ಸರ್ ಈಗ ಬೇರೆಯವ್ರ ಹೆಸರು ಸರ್ ಅವ್ರು ಹೇಗೆ ಹೇಳ್ತಾರೆ? ಅವರು ಕೋರ್ಟಲ್ಲಿ ಹೇಳಿದಾರ ಇಲ್ಲ ಅಂತ, ನೋಡಿಲ್ಲ ಅಂತ ಹೇಳ್ತಾರಲ್ಲ. ಈಗ ಇನ್ನು ಯಾರನ್ನು ಬೇರೆ ಹೆಸರು ಹೇಗೆ ಹೇಳ್ತಾರೆ? ಅದಕ್ಕೆ ಈಗ ನೋಡಿ, ಒಂದು ಏನಂತಂದ್ರೆ ಅವರು ನೋಡಿದ್ದನ್ನ ನೋಡಿದೆ ಅಂತ ಹೇಳ್ತಾರೆ, ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತಾನೆ ಹೇಳ್ಬೇಕು ಅವರು. ಯಾಕಂದ್ರೆ ಹೌದೌದು ನ್ಯಾಯ ಜಾಸ್ತಿ ಸಿಗಬೇಕಾಗಿರೋದು ಅವ್ರಿಗೇನೆ. ಅವ್ರ ಹೆಸರು ಹೇಳ್ತಾರೆ. ಹೌದೌದು ಹೌದು ಸರ್. ಆ ಕುಟುಂಬಕ್ಕೆ ತಾನೇ. ಅಕಸ್ಮಾತ್ ಅವ್ರೇನಾದ್ರೂ ನೋಡಿದ್ರ ಸಂತೋಷ್ ರಾವ್ನ ನೋಡಿದ್ರು ಅಂದ್ರೆ ನೋಡಿದ್ದೆ ಅಂತಾನೆ ಹೇಳ್ಬೇಕು ಅವರು. ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತಾನೆ ಹೇಳ್ಬೇಕು. ಹೌದೌದು. ಈಗ ಸುಳ್ಳು ಹೇಳಕ್ಕಾಗತ್ತಾ ಅವ್ರು ನೋಡಿದೀವಿ ಅಂತ? ಹೌದೌದು ಅದೇ. ಮತ್ತೆ ಸರ್ ಈಗ ಸಂತೋಷ್ ರಾವ್ ಕೇಳಿದ್ ನಿಮ್ಮ ಊರವ್ನ ಸಂತೋಷ್ ರಾವ್? ಹೌದೌದು ಹೌದು. ಅಲ್ಲ ನಿಮ್ಮ ಊರವ್ನ? ನಮ್ಮ ಧರ್ಮಸ್ಥಳದವ್ನ? ಇಲ್ಲ ನಮ್ಮ ಅಲ್ಲಲ್ಲ, ಅಲ್ಲಿ ಊರಲ್ಲ ಅವನು ಬೇರೆ ಊರವನು. ಮತ್ತೆ ಬೇರೆಯವನು ಇವ್ರ ಲೋಕಲ್ದವ್ರು ಹೆಂಗ್ ನೋಡಕ್ ಸಾಧ್ಯ? ಅದೇ ಅದೇ. ಆನಂತರ ಪೊಲೀಸರೇ ಸಂತೋಷ್ ರಾವ್ 9ನೇ ತಾರೀಕಿಗೆ ಅಲ್ಲಿದ್ದಾನಂತ ಹೇಳಿ ಪೊಲೀಸರೇ ಇನ್ನೂ ಸಾಕ್ಷಿ ಸಮೇತ ಪ್ರೂವ್ ಮಾಡಿಲ್ಲ. ಅದೇ ಅವನು ಮತ್ತೆ ಅಲ್ಲ, ಸಂತೋಷ್ ರಾವ್ 9ನೇ ತಾರೀಕು ಇರ್ಬೇಕು ತಾನೆ. ಅಕಸ್ಮಾತ್ 9ನೇ ತಾರೀಕಿಗೆ ಘಟನೆ ಆಗಿದ್ದದು ಮತ್ತೆ. ಹೌದು ಮತ್ತೆ ಸರಿ ನೋಡ್ತಾರೆ, ಅವನೇ ಪೊಲೀಸ್ನವರಿಗೆ ನಾನು ಅಲ್ಲಿ ಅವನು ಜಾಗ ಕರ್ಕೊಂಡು ಹೋಗಿ ಎಲ್ಲ ಅವನೇ ತೋರಿಸಿ ಅವನೇ ಕರ್ಕೊಂಡು ಹೋಗಿದ್ರಿ. ಆಮೇಲೆ ನಿಮ್ಮ ನನ್ನ ಕಡೆ ಡಾಕ್ಯುಮೆಂಟ್ ಇದೆ ನೋಡಿ ಏನೇನ್ ಹೇಳಿದಾನಂತ ಹೇಳಿ ಸಿಬಿಐ ಇದ್ರಲ್ಲಿ. ಪೊಲೀಸರು ಹೆದರಿಕೆ ಹಾಕಿದ ಮೇಲೆ ಹೊಡೆದು ಸಿಕ್ಕಾಪಟ್ಟಿ ಹೊಡೆದ ಮೇಲೆ ಮತ್ತೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾನ ಅವ್ರು. ಮತ್ತೊಂದು ಸರ್ ಏನ್ ಗೊತ್ತಿದ್ದಾರೆ ಈಗ ಇದು ಸರ್ ಆ ಟೈಮಲ್ಲಿ ಸರ್ ಅದೊಂದು ಉಂಟಾ ಸರ್ ಕಾಣುತ್ತಲ್ಲ ಎಷ್ಟು ಅದು 164 ಕಾಯ್ದೆಯಲ್ಲಿ ಅರ್ಜಿ ಹಾಕಿ ಮಾಡ್ಬೇಕಿತ್ತಲ್ಲ. ಹೌದು ಮಾಡ್ಬೇಕಿತ್ತಲ್ಲ, ಅದನ್ನ ಯಾಕೆ ಮಾಡ್ಲಿಲ್ಲ? ಹೌದು ಸರ್, ಒಂದು ವೇಳೆ ಹಾಗೆ ಮಾಡಿದ್ರೆ ಸರ್ ಈಗ ಇಷ್ಟು ಇದು ಸಮಸ್ಯೆ ಬರ್ತಾ ಇರ್ಲಿಲ್ಲ ನಮಗ್. ನೋಡಿ ಯಾರ ಬಗ್ಗೆನೂ ವ್ಯಾಮೋಹ ಇಲ್ಲ, ಸಂತೋಷ್ ರಾವ್ ಬಗ್ಗೆ ವಿಶೇಷ ಪ್ರೇಮ ಏನ್ ಖಂಡಿತ ಇಲ್ಲ. ಯಾಕೆಂದ್ರೆ ಅದೆಲ್ಲ ಒಂದೇ ಅಲ್ಲ ಸರ್. ಈಗ ನಿಮಗೆ ಸರ್ ಈಗ ಹೋರಾಟ ಮಾಡುವವರಿಗೆ ನಿಮಗೆ ಎಲ್ರು ಒಂದೇ. ಅವ್ರು ಮಾಡಿದ್ರೆ ಸಂತೋಷ್ ರಾವ್ ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಆಗೋ ರೀತಿ ತನಿಖೆ ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ಅದೇ ನೋಡಿ ಎಲ್ಲ ಕಡೆ ಗೊಂದಲ ಇದು ಈಗ ಸಮಸ್ಯೆ ಯಾವ್ದು ಮುಗಿದು ಸರ್? ಈಗ ಸಮಸ್ಯೆ ಯಾವ್ದು ಮುಗಿಬೋದು ಸರ್? ಈಗ ಮರು ತನಿಖೆ ಸ್ಟಾರ್ಟ್ ಆಗ್ಬೇಕು, ಈಗ ಸರ್ಕಾರನೇ ಆದೇಶ ಮಾಡ್ಬೇಕು, ಅವಾಗ ಮುಗಿತದೆ ಸಮಸ್ಯೆ. ಮತ್ತೆ ಇವ್ರು ಹೇಳ್ತಾರೆ ಸರ್, ಸಿಎಂ ಹೇಳ್ತಾರೆ ನಾವು ಇನ್ನು ಓದಿಲ್ಲ ಹಾಗೆ ಹೇಳ್ತಾರೆ. ಒಂದೊಂದ್ ಕಡೆ ಒಂದೊಂದು ಹೇಳಿಕೆ ಒಂದೊಂದ್ ತರ ಮಾತಾಡ್ತಾರೆ. ಇಲ್ಲ ಒತ್ತಡ ಇದೆ, ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ, ಆಗುತ್ತೆ ಏನು ತೊಂದ್ರೆ ಅಲ್ಲ. ಮತ್ತೊಂದು ಸರ್ ಈಗ ಹೆಂಗ್ ಗೊತ್ತಾರೆ, ಶಿವಾನಂದ ಪೆರ್ಲಾ ಅವರು ಈಗ ವಾಪಸ್ ಈಗ ಹೈಕೋರ್ಟ್ ಇಂದ ಬಂತಾರೆ. ಇವತ್ತು ತನಿಖೆ ಇವ್ರದ್ದು ತನಿಖೆ ಆದ ನಂತರವೂ ಹೈಕೋರ್ಟ್ ಇಂದ ಸ್ಟೇ ಬಂದ ತನಿಖೆ ಆದ ಮೇಲೆ ಆಗಿದ್ದಕ್ಕೆ ಅವರನ್ನು ಆರೋಪಿ ಅಂತ ಇವರು ಮಾಡಿದ್ರಲ್ಲ ಸರ್ ಸಿಬಿಐ ಕೋರ್ಟ್ನವರು. ಅದಕ್ಕೆ ಅವರು ಹೈಕೋರ್ಟ್ಗೆ ಹೋಗಿದ್ದು. ಅಂದ್ರೆ ಹಾಗೆ ಹೇಳ್ತಾರೆ, ಹೈಕೋರ್ಟ್ ಅಲ್ಲಿ ಸ್ಟೇ ಬಂದದ್ದು. ವಾಪಸ್ ಪುನಃ ಸರ್ ಇವರು ಸರ್ ಶಿವಾನಂದ ಪೆರ್ಲಾ ಅವರು ಅವರೇ ಹಾಕಿದ್ದಾರೆ ಆರೋಪಿ ಅಂತ ಹಾಕಿದ್ದಾರೆ ಸರ್. ಅದು ಹೆಂಗೆ ಸರ್? ಅದು ಈಗ ಅವರು ಸಿಬಿಐ ವಕೀಲರು ಈಗ ಸರ್ ಅವರೇ ಸರ್ ಸಿಬಿಐ ಪೊಲೀಸರ ಮೇಲೆ ಸರ್ ಅದು ಹಾಗಿಲ್ಲ ಅಂತ ಅವರು ಇಲ್ಲ ಸಿಬಿಐ ಅವ್ರ ಮೇಲೆ ಅವ್ರು ಮಾಡ. ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಶಿವಾನಂದ ಪೆರ್ಲಾ ಅವರು ಪ್ರಾಸಿಕ್ಯೂಟರ್, ಅವರು ಪ್ರಾಸಿಕ್ಯೂಟರ್ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಏನು ಏನಿದು ಇವ್ರ ಮೇಲೆ ಇವ್ರು ಅರ್ಜಿ ಹಾಕಿದ್ರಲ್ಲ 3 ಜನ, ನಮ್ಮನ್ನ ಇದರಿಂದ ಬಿಡಿ ಅಂತ ಹೇಳಿ, ಅದಕ್ಕೆ ಒಪ್ಪಿಗೆ ಕೊಡ್ತು ವಿಶೇಷ ನ್ಯಾಯಾಲಯ. ಅದಕ್ಕೆ ಇವರು ಮೇಲರ್ಜಿ ಹಾಕಿದ್ದಾರೆ, ಅವ್ರನ್ನು ತನಿಖೆ ಮಾಡಿ ಅಂತ. ಅಲ್ಲ ಹೌದು ಸರ್, ಈಗ ಸಹಜ ಇದೆ ಅದರಲ್ಲಿ. ಏನ್ ಮಾಡಿ ಈಗ ಹೌದೌದು ಈಗ ಬೇರೆಯವ್ರನ್ನ ತನಿಖೆ ಮಾಡಬಾರದು ಅಂತ ಏನಿದೆ? ಇಲ್ಲ ಅದು ಈಗ ಮಾಡುದು ಸರ್. ಈಗ ಸರ್ ಈಗ ಇವರು ಸರ್ ತನಿಖೆ ಸರ್ ಯಾರನ್ನು ಸರ್ ಮಾಡ್ಬೋದು ಅದರಲ್ಲಿ ಏನಿದೆ? ಹೌದು. ಮತ್ತೆ ಹೌದು ಸರ್, ಈಗ ಇವರು ಸರ್ ಈಗ ಹುಡುಗಿಯ ಸೌಜನ್ಯನ ಸರ್ ಮನೆಯವರು ಸರ್ ಅವರು ಸರ್ ಇವರನ್ನು ಸರ್ ಹೆಂಗೆ ಸರ್ ಹೇಳ್ತಾರೆ ಸರ್? ಅವರ ಅನುಮಾನ ಹೆಂಗೆ ಸರ್ ಹೇಳ್ತಾರೆ ಸರ್? ಅನುಮಾನ ಹಾಗೆ ಹೇಳ್ಬೋದಾ?
ಅಲ್ಲಲ್ಲ ನೋಡಿ, ಹಾ. ಅನುಮಾನ ಇದ್ದಿದ್ದು ಈಗ ನೋಡಿ, ಅವ್ರು ಯಾರು ಏನಾದ್ರು ಹೇಳಿ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಹೌದೌದು ತನಿಖೆ ಮಾಡ್ಬೇಕಾಗಿದ್ದು ಪೊಲೀಸರು ತಾನೆ, ಹೌದೌದು ನೀವಲ್ಲ, ನಾನಲ್ಲ, ಅಥವಾ ಯಾರು ಸೌಜನ್ಯ ಮನೆ ಕಡೆಯವರು ತನಿಖೆ ಮಾಡೋರಲ್ಲ. ತನಿಖೆ ಮಾಡೋರು ಯಾರು? ಪೊಲೀಸರು ತಾನೆ. ಪೊಲೀಸರು ಯಾಕೆ ಸರಿಯಾಗಿ ಮಾಡ್ಲಿಲ್ಲ? ಅದೇ ಹ? ಹೌದೌದು ಅಲ್ಲ ರೀ, ಈಗ ನಿಮ್ಮ ಮನೇಲಿ ಏನಾರ ತೊಂದರೆ ಆತ, ಅಪಘಾತ ಆತಂತಂದ್ರೆ ನ್ಯಾಯ ನಿಮಗ್ ಸಿಗ್ಬೇಕು ತಾನೆ ಫಸ್ಟ್. ಹೌದೌದು ನೀವೇ ಕೇಳೋರು ತಾನೆ ನ್ಯಾಯ. ಹೌದೌದು ಹಾಗೆ ಸೌಜನ್ಯ ಮನೆಯಲ್ಲಿ ಅಪಘಾತ ಆಗಿದೆ, ಮಗಳು ಕೊಲೆ ಆಗಿದೆ, ಹಿಂಗಾಗಿ ಅವ್ರು ನ್ಯಾಯ ಕೇಳ್ತಾ ಇದಾರೆ. ಹಾ ಇಲ್ಲಿ ಉಲ್ಟಾ ಈಗ ಎಲ್ಲರೂ ಏನ್ ಅಂತ ಇದಾರೆ, ಅವರೇ ಸಾಕ್ಷಿ ಕೊಡಿ ಅಂತ. ಅವ್ರು ಹೆಂಗ್ರಿ ಸಾಕ್ಷಿ ಕೊಡ್ತಾರೆ ಪಾಪ? ಹೌದು ಸರ್. ಮತ್ತೆ ಸರ್ ತನಿಖೆ ಮಾಡೋರು ಪೊಲೀಸರು ತಾನೆ. ಹೌದು, ಮತ್ತೊಂದು ಹೇಳಿದ್ದಾರೆ ಕೆಲ್ಲ ಸರ್, ಇದು ಸರ್ ಕೆಲ್ಲ ಧೀರಜ್ ಕೆಲ್ಲ ಅವನ ಮನೆ ಇರುದು ಇಲ್ಲಿ ಅಂತೆ, ಮತ್ತೆ ಅವನ ತಂದೆ ಮನೆ ಅಲ್ಲಿರುದು ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರ. ಅದು ಸಹ ಎಂತ ಅಂದ್ರೆ ಟಿವಿಯಲ್ಲಿ ಬಂದ ಮೇಲೆ ಬಟ್ಟೆಯಲ್ಲಿ ಕಲೆ ಇರ್ತದೆ ಹೇಳ್ತಾರೆ, ಆಗ್ತಾ ಇತ್ತು ಅಂತ. ಇದು ಇವರು ಸರ್ ಹೇಳಿದ್ದಾರೆ, ಟಿವಿಯಲ್ಲಿ ಸರ್ ಕೂತಾರೆ, ಸೌಜನ್ಯ ಸತ್ತು ಒಂದು ಸಲ ಮತ್ತೆ ಹೋಗಿ ಕೂತದ್ದು ಇವರಿಗೆ ಸರ್ ಅವತ್ತು ಸರ್ ಕೊಡ್ಬೋಯ್ತಾರೆ ಸರ್. ಈಗ ಹೀಗೀಗೆ ಉಂಟಂತ ಸರ್. ಈಗ ಇದು ಸುಮ್ಮನೆ ಯಾಕೆ ಸರ್ ಈಗ ಇವರು ಅಷ್ಟು ಉದ್ದ ಕೊಂಡೋಗಿದ್ದು? ಈಗ ನೋಡಿ ಸರ್ ಲೆಕ್ಕ ಹಾಕಿದ್ದಾರೆ. ಈಗ ಸೌಜನ್ಯ ಮನೆಯವರಿಗೆ ಅದು ಹೇಳ್ತಾರೆ ಸರ್, ಮಲ್ಲಿಕ ಇದು ಹೇಳ್ತಾರೆ, ಸೌಜನ್ಯ ಚಿಕ್ಕಮ್ಮ ಕಾಸ್ಮೆಂಟ್ ಅಲ್ಲಿ ನೋಡಿದ್ರೆ ಅವ್ರು 8 ವರ್ಷ ಮೇಲೆ 8 ವರ್ಷ ಅವರು ಇದು ಚಿಕ್ಕವರು ಮಲ್ಲಿ. ಇವರು ಸೌಜನ್ಯ ಚಿಕ್ಕಮ್ಮ ಶಾಲೆಗೆ ಹೋಗುವಾಗ ಅವರು ಕ್ಲಾಸ್ 3ನೇ ಆಗುವಾಗ ಇವ್ರು ಹುಟ್ಟೇ ಇಲ್ಲ ಮಲ್ಲಿಕ್. ನೋಡಿ ಸರ್ ಏನ್ ಗೊತ್ತಾರೆ, ಈಗ ನೋಡಿ ಹಾಗೆಲ್ಲ ಇರುವಾಗ ಇದೆಲ್ಲ ಮತ್ತೆ ಸರ್ ಇದು ಸರ್ ಈಗ ಇವ್ರ ಪ್ಲಾನ್ ಸರ್ ಅದು ನಂತರ ಹೇಳ್ತಾರೆ, 1 ವರ್ಷ ನಂತರ ಹೇಳ್ತಾರೆ, ಹೋಗಿ ಟಿವಿಯಲ್ಲಿ ಹೇಳ್ತಾರೆ. ಈಗ ನೋಡಿ ಸರ್ ಅದು ಈಗ ನೋಡಿ ಇವ್ರು ಸರ್ ಇವ್ರಲ್ಲ ಇವ್ರಿಗೆ ಸೌಜನ್ಯ